ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿ ಮನೆಯಲ್ಲಿ ಡೀಪ್ ಹೋಮ್ ಕ್ಲೀನಿಂಗ್ ಮಾಡಿಸೋಣ ಅಂತ ವಿಜಯ ಹೋಮ್ ಸರ್ವಿಸ್ನ ಕರೆಸ್ತಿದ್ದೀವಿ. ಸೊ ಹೇಗಿದ್ರು ಇವಾಗ ಆಷಾಢದಲ್ಲಿದ್ದೀವಿ, ಶ್ರಾವಣದಲ್ಲಿ ತುಂಬ ಹಬ್ಬ ಹರಿದಿನ ಇರುತ್ತೆ. ಹೇಗಿದ್ರು ಇಯರ್ಲಿ ಒನ್ಸ್ ಹೋಮ್ ಕ್ಲೀನಿಂಗು ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವು ವಿಜಯ ಹೋಮ್ ಸರ್ವಿಸ್ ಅವ್ರನ್ನ ಔಟ್ ಮಾಡಿದ್ದೀವಿ. ನಾವು ಇದು ಸರ್ವಿಸ್ ಹೇಗೆ ಮಾಡಿದ್ರು ಹೇಗೆ ಅಂತ ಕಂಪ್ಲೀಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಬ್ಲಾಗಲ್ಲಿ. ಹಾಗೆ ನಮ್ಮದು ಟೈಮಲ್ಲಿ ದೊಡ್ಡದಾಗಿರೋದ್ರಿಂದ ನಾವು ಜಸ್ಟ್ ಇವತ್ತು 1 ಫ್ಲೋರ್ ಹೋಮ್ ಕ್ಲೀನಿಂಗ್ ಮಾಡಿಸ್ತಿದ್ದೀವಿ. ಸೊ ಅದು ಹೇಗೆ ಬಂತು, ಹೇಗಿದೆ ಅವ್ರ ಸರ್ವಿಸು ಅನ್ನೋದು ನೀವು ನೋಡ್ಬೋದು. ಸೊ ನಿಮಗೂ ಏನಾದರೂ ಬೇಕಾದರೆ ಮುಂದಕ್ಕೆ ಬುಕ್ ಮಾಡ್ಬೋದು. ನಾವು ಇವತ್ತು ಆಫ್ ಮಾಡೋದು ವಿಜಯ ಹೋಮ್ ಸರ್ವಿಸಸ್ಸು. ಹಾಗೆ ಎಷ್ಟೊಂದು ಇವಾಗ ಬ್ರ್ಯಾಂಡ್ಗಳು ಬಂದಿದೆ ಬ್ಯಾಂಗ್ಳೂರಲ್ಲಿ. ಸೊ ಇವರು ಹೇಗಿದೆ ಹೇಗೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಇದರಲ್ಲಿ ನಾನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಿರ್ತೀನಿ. ಸ್ಟೇಟ್ಮೆಂಟ್. ಸೊ ನೀವು ಇಲ್ಲಿ ನೋಡ್ತಿದ್ರಲ್ಲ, ಅವರು ಆನ್ ಟೈಮ್ ಅರೈವಲ್ ಆಗಿದ್ದರು. ಫಸ್ಟು ಬಂದಿದ ತಕ್ಷಣ ನಮ್ಮ ರೂಮ್ಸ್ ಎಲ್ಲ ಇದು ನಮ್ಮದು ಮೆಶ್ ಇತ್ತು, ನಮ್ಮ ತಾಯಿ ಮನೆಯದು. ಸೊ ಮೆಶ್ ಎಲ್ಲ ತುಂಬ ಗಲೀಜಾಗಿತ್ತು. ಸೊ ಮೆಶ್ ಎಲ್ಲ ನೀಟಾಗಿ ತೆಗ್ದು ಈ ಥರ ಕ್ಲೀನ್ ಮಾಡ್ತಿದ್ದಾರೆ. ಮೆಶ್ಶು, ವಿಂಡೋಸು, ಕಿಟಕಿ ಜೊತೆ ಇರೋ ಅಂಥ ರಾಡ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿದರು. ಕರ್ಟನ್ಸ್ ಎಲ್ಲ ಅವ್ರೇನು ಮಾಡೋಕ್ಕೋಗಲ್ಲ, ಕರ್ಟನ್ಸ್ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಸೊ ನಮ್ಮದೆಲ್ಲ ಹೇಗಿದ್ರು ಕ್ಲೀನ್ಡ್ ಆಗಿತ್ತು. ಜಸ್ಟ್ ಅವರು ರಾಡ್ ಮೇಲೆ ಏನೇನು ಧೂಳು ಕೂತಿರುತ್ತೋ ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ತಿದ್ರು. ಸೊ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಸ್ತಿದ್ದೀವಿ ಮನೆಗೆ. ಸೊ ಮೇಲೆ ಏನೂ ಗಲೀಜಾಗಬಾರ್ದು ಅಂತ ನಾವು ಹಾಗೆ ಒಂದು ಬೆಡ್ಶೀಟ್ನ ಹೊದಿಸಕ್ಕಿದ್ವಿ. ಬಿಕಾಸ್ ಫ್ಯಾನು ಗೀನು ಮೇಲೆ ಅಟ್ಟಾಗಿಟ್ಟೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಬೆಡ್ಶೀಟ್ ಹಾಕಿ ಕ್ಲೋಸ್ ಮಾಡಿದ್ದೀವಿ. ಸೊ ವಿಜಯ್ ಹೋಮ್ ಸರ್ವಿಸಸ್ ಪ್ರತಿಯೊಬ್ಬರೂ ಸ್ಟಾಫು ತುಂಬ ವೆಲ್ ಪ್ರೊಫೆಷ್ನಲ್ ಇರೋರು, ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ಯಾರಿಗೂ ನಾವು ಏನು ಇದು ಕ್ಲೀನ್ ಮಾಡಿಲ್ಲ ಅದು ಕ್ಲೀನ್ ಮಾಡಿಲ್ಲ ಅಂತ ನೋಡ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ರು. ಎಲ್ಲ ಸ್ವಿಚ್ ಬೋರ್ಡಿಂದ ಹಿಡಿದು ಬೇರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಿದ್ರು. ಇಲ್ಲಿ ನೋಡ್ತಿರಲ್ಲ, ಮೇಲೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ, ಹಾಗೆ ಬೆಡ್ಡೆಲ್ಲ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆ ಬೆಡ್ ಮೇಲೂ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಮಾಡ್ತಾರೆ. ಫುಲ್ ಡೀಪ್ ಕ್ಲೀನ್ ಆಪ್ಷನ್ ಆಪ್ಟ್ ಮಾಡಿರೋದ್ರಿಂದ ಮೇಲೆ ವ್ಯಾಕ್ಯೂಮ್ ಕ್ಲೀನ್ ಫುಲ್ ಮಾಡಿ, ಹಾಗೆ ಬೆಡ್ನ ತೆಗೆದು ಒಂದ್ಸಲ ವ್ಯಾಕ್ಯೂಮ್ ಕ್ಲೀನ್ ಮಾಡಿ, ಏನಾದರೂ ಧೂಳು ಕಸ ಇದ್ರೆ ಅದನ್ನೆಲ್ಲ ಮಾಡಿ ಆಮೇಲೆ ನೀಟಾಗಿ ಒಂದು ಬಟ್ಟೆ ತಗೊಂಡು ಬರ್ತಿದ್ರು. ಸೊ ನಾವಿಲ್ಲಿ ಗ್ರೌಂಡ್ ಆಫ್ ಮಾಡಿದ್ವಿ ಡೀಪ್ ಕ್ಲೀನಿಂಗಿಗೆ. ಸೊ ಬೇಡ ಅಂದ್ರೂ ನೀವು ಸಪ್ರೇಟಾಗಿ ಮಾಡಿಸ್ಕೋಬೋದು, ಸಿಂಗಲ್ ರೂಮ್ ಆದರೂ ಮಾಡಿಸ್ಕೋಬೋದು. ಬೇಡ ಮನೆ ಜಾಸ್ತಿ ಹಾಗೆ ನಮ್ಮ ಮೆಶೆಲ್ಲ ವಾಶ್ ಮಾಡಿ ನೀಟಾಗಿ ಆ ಥರ ಆಚೆ ಕಿಟಕಿ ನಮ್ಮದು ಗ್ರಿಲ್ಲು ಸೊ ಸಣ್ಣ ಜಾಸ್ತಿ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಅದನ್ನು ಚೆನ್ನಾಗಿ ಹಾಗೆ ಫ್ಯಾನ್ ಹೇಗೆ ಫೋಟೋಸನ್ನು ಸೊ ಹಬ್ಬಕ್ಕೆ ಫುಲ್ ರೆಡಿ ಸೊ ಶ್ರಾವಣ ಸ್ಟಾರ್ಟ್ ಆಗಿದೆ.
ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋದು ಕಿಚನ್ ಫ್ಲೋರಿಂಗ್ ಎಲ್ಲ ಅವ್ರೊಂದ್ಸಲ ಸೋಪ್ ವಾಟರ್ ಹಾಕಿರ್ತಾರೆ. ಸೋಪ್ ವಾಟರ್ ಹಾಕಾದ್ಮೇಲೆ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಕಸ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಸೊ ವರ್ಷ ಆದಮೇಲೆ ಏನು ಫ್ಯಾನ್ ಹಾಕಬೇಕು, ಕಾಲು ಜಾರತ್ತೆ ಅಂತ ಏನೂ ಬರೋಲ್ಲ. ಸೊ ಈ ವ್ಯಾಕ್ಯೂಮ್ ಕ್ಲೀನರಲ್ಲೇ ನಾವು ಡ್ರೈಯೂ ಆಗೋಗ್ಬಿಟ್ಟಿತ್ತು. ಸೊ ಮನೆ ಅಕಸ್ಮಾತ್ ಈ ಕೆಲಸದವ್ರು ನೀಟಾಗಿ ಒರೆಸ್ದೇ ಹೋಗಿದ್ರು ಇದು ಒಂದರಿಂದ ನೀಟಾಗಿ ಮೂಳೆನೂ ಸೋಪ್ ನೀರು ಎಲ್ಲ ಹಾಕಿ ವ್ಯಾಕ್ಯೂಮ್ ಕ್ಲೀನರಿಂದ ತುಂಬಾ ಕ್ಲೀನ್ ಆಗಿತ್ತು. ತುಂಬ ಪ್ರೊಫೆಷ್ನಲಿ ಆಗಿ ನೀಟಾಗಿ ಕೆಲಸ ಮಾಡ್ತಾರೆ. ಈಗ ನೋಡ್ತಿದ್ದೀರಲ್ಲ ಫುಲ್ ಈ ಥರ ಸೋಪ್ ಕ್ಲೀನ್ ಮಾಡ್ಕೋತಾರೆ. ಅದಾದಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಮಾಡ್ತಾರೆ. ಸೊ ಬೇಗನೂ ಡ್ರೈ ಆಗುತ್ತೆ, ಸೋಪ್ ನೀರೂ ಬೇಗ ಹೋಗುತ್ತೆ, ಹಾಗೆ ಕಸ ಏನಿದ್ರೂ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಫ್ಲೋರ್ ಕ್ಲೀನ್ ಮಾಡುವಾಗ ಕೆಮಿಕಲ್ ಹಾಕಿ ಮಾಡಲ್ಲ. ಬಿಕಾಸ್ ಕೆಲವೊಂದು ಟೈಲ್ಸು, ಮಾರ್ಬಲ್ಸು, ಗ್ರಾನೈಟ್ಸ್ ಜಾಸ್ತಿ ಇರೋದ್ರಿಂದ ಅದು ಹಾಳಾಗೋಗುತ್ತೆ ಅಂತ ಮಾಡಲ್ಲ. ಈ ಥರ ಸೋಪ್ ವಾಟರ್ಸ್ ಮತ್ತು ಮೈಲ್ಡ್ ಆಗಿರೋ ಕೆಮಿಕಲ್ ಹಾಕಿ ವಾಶ್ ಮಾಡ್ತಿದ್ರು. ನಮ್ಮದು ಮಾರ್ಬಲ್ ಟೈಲ್ಸ್ ಆಗಿರೋದ್ರಿಂದ ಮಾರ್ಬಲ್ ಆಗಿರೋದ್ರಿಂದ ಜಾಸ್ತಿ ಬೇಗ ಕೊಳೆ ಕೂತ್ಬಿಡುತ್ತೆ. ವೈಟ್ ಕಲರ್ ಅಲ್ವಾ, ಸೊ ಬೇಗ ಕೊಳೆ ಆಗಿಬಿಡುತ್ತೆ. ಕೊಳೆ ಆದ್ರೂ ಬೇಗ ಎದ್ದು ಕಾಣಿಸುತ್ತೆ. ಸೊ ಇವಾಗ ನೀಟಾಗಿ ಕ್ಲೀನ್ ಆಗೋಯ್ತು, ಫುಲ್ ಡೀಪ್ ಕ್ಲೀನಿಂಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.